ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗಲ್ಲಿ ನಾನು ಈವ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಕಾಲೇಜಿಂದ ಬಂದಿದ ತಕ್ಷಣ ಹೇಳಿದ್ನಲ್ಲ, ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ. ನಿಮಗೆ ಯಾವಾಗಲೇ ಏನೇ ತುಂಬ ಸುಸ್ತಾಗ್ತಾ ಇದೆ, ಫಿಸಿಕಲಿ ಫಿಟ್ ಇಲ್ಲ, ಜೊತೆಗೆ ಒಂಥರ ಡಿಸ್ಟರ್ಬೆನ್ಸ್ ಇದೆ, ಮೂಡ್ ಚೆನ್ನಾಗಿಲ್ಲ ಅಂದಾಗ ಒಂದೊಳ್ಳೆ ಸ್ನಾನ ಮಾಡಿ ಆಯಿತಾ. ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಅಂತೂ ತುಂಬ ಎಲ್ಲ ಚೇಂಜ್ ಆಗುತ್ತೆ. ಫಿಸಿಕಲಿ ಸ್ವಲ್ಪ ಸ್ಟ್ರೆಂತ್ ಬಂದಂಗೆ ಆಗುತ್ತೆ, ಜೊತೆಗೆ ಮೂಡ್ ಕೂಡ ಫ್ರೆಶ್ ಅಪ್ ಆಗುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಅದನ್ನು ಫಾಲೋ ಮಾಡ್ತಾ ಇರ್ತೀನಿ. ಮನೆಗೆ ಬಂದಿದ ತಕ್ಷಣ ಅಷ್ಟೇನು ಅಲ್ಲಿ ಕ್ಲಾಸಸ್ ಇಲ್ಲ, ಏನು ಸ್ಟ್ರೇನ್ ಆಗಿಲ್ಲ ಅಂದರೆ ಸ್ನಾನ ಮಾಡೋಕ್ಕೆ ಹೋಗಲ್ಲ. ಬಟ್ 99% ನಾನು ಸ್ನಾನ ಮಾಡೇ ಮಾಡ್ತೀನಿ. ತುಂಬಾ ನನಗೆ ಮೂಡ್ ಚೇಂಜ್ ಆಗೋಗುತ್ತೆ. ನನ್ನ ಹೇಳ್ತಾ ಇರ್ತೀನಲ್ಲ, ಸೆಕೆಂಡ್ ಹಾಫ್ಗೆ ಸ್ವಲ್ಪ ಪ್ರಿಪೇರ್ ಆಗೋಗ್ತೀನಿ. ಬಂದಿದ ತಕ್ಷಣ ನಾನು ಸ್ವಲ್ಪ ಹಾಲೆಲ್ಲ ತಂದಿರ್ತೀನಲ್ವ, ಅದನ್ನು ಕಾಯ್ಸೋಕೆ ಇಡ್ತಾ ಇದ್ದೀನಿ. ಸಂಜೆ ಹೊತ್ತೆ ಕಾಲೇಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ತಂದುಬಿಡ್ತೀನಿ ಆಯಿತಾ. ಅದನ್ನು ಕಾಯ್ಸೋಕ್ಕಿಟ್ಟು 1 ಲೀಟ್ರ್ ಹಾಲು ತೊಗೊಂಬರ್ತೀನಿ. ಜೊತೆಗೆ ನಮಗೆ ಒಂದು ಕಡೆ ಕಾಫಿಗೆ ಇಡ್ತೀನಿ, ಇನ್ನೊಂದು ಕಡೆ ಅದೇ ಕಾದಿರೋ ಅಂಥ ಹಾಲಿಗೆ ಹಾರ್ಲಿಕ್ಸ್ ಪೌಡ್ರು, ಬಾದಾಮ್ ಪೌಡ್ರು ಅಥವಾ ಡ್ರೈ ಫ್ರೂಟ್ ಪೌಡ್ರು, ಡ್ರೈ ಫ್ರೂಟ್ಸ್ದು ಯಾವುದೋ ಅಂತ ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ಬಿಡ್ತೀನಿ. ಇವತ್ತು ದೊಡ್ಡ ಮಗಳಿಗೆ ಸ್ವಲ್ಪ ಕೋಲ್ಡ್ ಆಗೋಗಿದೆ, ಅದಕ್ಕೆ ಅವಳು ಹೇಳಿದ್ಲು, ಅಮ್ಮ ತಲೆನೋವ್ತಿದೆ, ನನಗೂ ಕಾಫಿ. ಅವಳಿನ ಕಾಫಿ ಕೇಳಿಲ್ಲ, ನಾನಂದರೆ ಸ್ವಲ್ಪ ಕಾಫಿ ಕುಡಿ, ಯಾಕಂದರೆ ಅವಳಿಗೆ ಟೆಸ್ಟ್ ಇದೆ, ಕೂತ್ಕೊಂಡು ಓದಬೇಕಾದ್ರೆ ಒಂದು 3-4 ಅವರ್ಸ್ ಓದ್ತಾನೆ ಇರ್ತಾಳೆ ಅವಳು. ಇನ್ನು ತಲೆನೋವು ಅದು ಇದು ಅಂದರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಅದು ಕೋಲ್ಡ್, ಒಂದು ಚಿಕ್ಕ ಕೋಲ್ಡ್ ಬಂದ್ರೇ ಹಿಂದೆಲ್ಲ ನೋವು, ಐಬ್ರೋ ಮೇಲೆಲ್ಲ ನೋವು ಸ್ಟಾರ್ಟ್ ಆಗೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗೋಗುತ್ತೆ. ಅದಕ್ಕೆ ನೀನು ಸ್ವಲ್ಪ ಕಾಫಿ ಕುಡಿ ಅಂತ ಒಂದು ಸ್ವಲ್ಪ ಕಾಫಿ ಕೊಟ್ಟು, ನಾವು 3 ಜನ ಕಾಫಿ ಕುಡಿದ್ವಿ. ಮತ್ತು ಚಿಕ್ಕವಳಿಗೆ ಸ್ವಲ್ಪ ಹಾರ್ಲಿಕ್ಸು ಬೋರ್ಮಿಟಾನ ಏನೋ ಹಾಕ್ಕೊಟ್ಟೆ, ಸ್ವಲ್ಪ ಹಾಲೆಲ್ಲ ಹಾಕ್ಕೊಟ್ಟು ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗ್ತೀವಿ. ಸೊ ಈ ರೀತಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಬಂದಿದ ತಕ್ಷಣವೇ ಸ್ನಾನ ಮಾಡಿಸಿದ್ರೆ ಇದೊಂದು ಅರ್ಧ ಗಂಟೆ ಅಂತ ತಿಳ್ಕೊಳ್ಳಿ. ಸೊ ಈ ರೀತಿಯೇ ಸ್ವಲ್ಪ ಕೆಲಸ ಎಲ್ಲ ಕಿಕ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ, ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೊತಾ ಇರ್ತೀನಿ. ಇನ್ಫ್ಯಾಕ್ಟ್ ತುಂಬಾ ಸುಸ್ತಾಗೋಗಿರುತ್ತೆ, ಮನೆಗೆ ಬರೋಷ್ಟರಲ್ಲಿ ಏನು ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಇವತ್ತು ಡಿಸಾನೋ ಪೆಸ್ಟಲಿಷಿಯಸ್ ಪೆನ್ನೆ ಪಾಸ್ತಾ ಮತ್ತು ಡಿಸಾನೋ ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಈ ಪಾಸ್ತಾ ಏನು ಸ್ಪೆಷಲ್ಲು ಅಂದರೆ, ಇದು ನೋ ಮೈದಾ, 100% ಡ್ಯೂರಮ್ ವೀಟಿಂದ ಮಾಡಿರ್ತಾರೆ. ಆ ಸಾರ್ಟ್ ಆಫ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಯಾವುದೇ ಗಿಲ್ಟ್ ಇಲ್ಲದೆ ಮಕ್ಕಳಿಗೆ ಕೊಡ್ಬೋದು. ಹೆಲ್ದಿ ಸ್ನ್ಯಾಕ್ಗೆ ಐಡಿಯಲ್ ಚಾಯ್ಸು. ಇದರಲ್ಲಿ ಆರ್ಟಿಫಿಷಿಯಲ್ ಕಲರು, ಆರ್ಟಿಫಿಷಿಯಲ್ ಫ್ಲೇವರ್, ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ. 0 ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ಫ್ಯಾಟ್ ಫ್ರೀ, 100% ವೆಜಿಟೇರಿಯನ್ ಪ್ರಾಡಕ್ಟ್ ಇದು. ಇದರ ಸೈಜ್ ಕೂಡ ಪರ್ಫೆಕ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ತಿನ್ನೋಕ್ಕೆಲ್ಲ ಈಸಿ ಆಗುತ್ತೆ. ಮತ್ತು ಶೇಪ್ ಕೂಡ ಸಾಸ್ ಎಲ್ಲ ಏನಾದ್ರು ಬೇಸ್ ಮಾಡಿದಾಗ ಒಳಗಡೆ ನೀಟಾಗಿ ಹೋಗುತ್ತೆ. ಒಂದು ಡಿಲೀಷಿಯಸ್ ಪಾಸ್ತಾ ಮಾಡಬೇಕು, ಹೆಲ್ದಿ ಪಾಸ್ತಾ ಮಾಡಬೇಕು ಅಂದರೆ ನೀವು ಡಿಸಾನೋ ಪೆಸ್ಟಲಿಷಿಯಸ್ ಪೆನ್ನೆ ಪಾಸ್ತಾನ ಚಾಯ್ಸ್ ಮಾಡ್ಕೋಬೋದು. ಮತ್ತು ಇವತ್ತು ಡಿಸಾನೋ ಅವರ ಆಲಿವ್ ಆಯಿಲ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದರ ಸ್ಪೆಷಾಲಿಟಿ ಏನು ಅಂದರೆ, ಇದು ಮೈಲ್ಡ್ ಫ್ಲೇವರ್ ಮತ್ತು ಅರೋಮಾ ಇರುತ್ತೆ. ಡೈಲಿ ಕುಕ್ಕಿಂಗ್ಗೆ ಅಂದರೆ ಸಾಟೆ ಮಾಡೋಕ್ಕೆ, ಬೇಕ್ ಮಾಡೋಕ್ಕೆ, ಗ್ರಿಲ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ಬೋದು. ಇದು ಹೆಲ್ದಿ ಫ್ಯಾಟಲ್ಲಿ ಹೈ ಇರುತ್ತೆ, ಅಂದರೆ 75% ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಮೂಫಾ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. 0 ಕೊಲೆಸ್ಟ್ರಾಲ್ ಮತ್ತು 0 ಟ್ರಾನ್ಸ್ಫ್ಯಾಟ್. ಸ್ಪೇನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಆಲಿವ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋಂಥ ಆಲಿವ್ ಆಯಿಲು. ಸೊ ಹೆಲ್ದಿ ಕುಕ್ಕಿಂಗ್ಗೆ ಡೆಫಿನೆಟ್ಲಿ ಡಿಸಾನೋ ಆಲಿವ್ ಆಯಿಲ್ನ ಚಾಯ್ಸ್ ಮಾಡ್ಕೋಬೋದು. ಇಲ್ಲಿ ರೆಸಿಪಿಗೋಸ್ಕರ ಒಂದು ಕಡಾಯಿ ಇಟ್ಟು ಅದರಲ್ಲಿ ನೀರು, ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಪಾಸ್ತಾನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈ ಥರ ರೋಲಿಂಗ್ ಬಾಯ್ಲ್ ಬಂದಾದಮೇಲೆ ಪಾಸ್ತಾನ ಹಾಕ್ಕೋಬೇಕು. ಕರೆಕ್ಟಾಗಿ 13 ಮಿನಿಟ್ಸು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಕರೆಕ್ಟಾಗಿ 13 ಮಿನಿಟ್ಸ್ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡಿದ್ರೆ ನೈಫಲ್ಲಿ ನೀಟಾಗಿ ಕಟ್ ಆಗುತ್ತೆ. ಸೊ ಪರ್ಫೆಕ್ಟಾಗಿ ಬೆಂದಿದೆ. ಇದನ್ನು ಸೋದಿಸ್ಕೊಂಡು ಮೇಲೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಡಿಸಾನೋ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕಡಾಯಲ್ಲಿ ಎಣ್ಣೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೀನ್ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಬೇಗನೆ ಸಿಂಪಲ್ಲಾಗಿ ಆಗುವಂಥ ಸ್ನ್ಯಾಕ್ ಇದು. ನೆಕ್ಸ್ಟ್ ಕಸೂರಿ ಮೇಥಿನ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಕೆಚಪ್ ಹಾಕಿ ಮತ್ತು ಆರಿಗ್ಯಾನೋ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ಲೇವರ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ. ತಳ ಹಿಡಿಬಾರ್ದು ಅಂತ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ 1.5 ಟೀ ಸ್ಪೂನಷ್ಟು ನಾನು
ಸೋಯಾ ಸಾಸ್ನ ಹಾಕಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ಡಿಸಾನೋ ಪೆಸ್ಲಿಷಸ್ ಪೆನ್ನೆ ಪಾಸ್ತಾನ ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಟಾಸ್ ಮಾಡ್ಕೋಬೇಕು. ತಳ ಹಿಡಿಬಾರ್ದು ಅಂತ ಮತ್ತೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಬೇಗನೆ ಆಗೋಗುತ್ತೆ. ಒಂದು 10-12 ಮಿನಿಟ್ಸ್ಗೆಲ್ಲ ಒಂದು ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಆಗೋಗುತ್ತೆ. ಸೊ ಈ ರೀತಿ ಎಲ್ಲ ಬೇಸ್ ಸಾಸ್ ಏನು ಮಾಡ್ಕೊಂಡಿದ್ವಲ್ಲ ಅದರ ಜೊತೆಗೆ ಈ ಪಾಸ್ತಾನ ಒಂಚೂರು ಸ್ವಲ್ಪ ಟಾಸ್ ಮಾಡಿ ಮೇಲಿಂದ ಚೀಸ್ನ ತುರಿದಿರೋದು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಆಯಿತು. ನೀವು ಈ ಸಿಂಪಲ್ ಮಸಾಲ ಪಾಸ್ತಾನ ಟ್ರೈ ಮಾಡಿ. ಡಿಸಾನೋ ಅವರ ಪಾಸ್ತಾ ಮತ್ತು ಆಲಿವ್ ಆಯಿಲ್ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗಲ್ಲಿ ನೋಡಿ ಆಯಿತಾ, ನಿಮಗೆ ಅನಿಸುತ್ತೆ ನಮ್ಮದ್ರಲ್ಲಿ ಒಂದು ವಿಲ್ ಪವರ್ ಇದ್ದರೆ ನೀವು ನನ್ನ ನಂಬ್ತಿರೋ ಬಿಡ್ತಿರೋ ಸಿಕ್ಕಾಪಟ್ಟೆನೇ ಸುಸ್ತಾಗಿರುತ್ತೆ ನನಗೆ. ಆದರೂ ಕೂಡ ಯಾವ ರೀತಿ ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ನನಗೆ ಏನಂದ್ರೆ ಮೋಟಿವೇಟ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಮನೆಯಲ್ಲಿ ಎಷ್ಟೋ ಜನಕ್ಕೆ 108 ಕೆಲಸಗಳಿರ್ತವೆ ಆಯಿತಾ, ಆದ್ರೂ 0% ಮೂಡಿರುತ್ತೆ ಅವ್ರಿಗೆ. ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ. ಅದಕ್ಕೆ ಕೆಲವು ಸತಿ ಕಾರಣ ಇರುತ್ತೆ, ಕೆಲವು ಸತಿ ಕಾರಣ ಇರಲ್ಲ. ಸೊ ಅದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ಮಾತಾಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಜೊತೆಗೆ ಮಾಮ್ಸ್ ಮ್ಯಾಜಿಕ್ದು ಬಿಸ್ಕೆಟ್ ತಂದಿದೆ. ನಾನು ನೈಟ್ ಟೈಮು ಊಟ ಬೇಡ ಅಂತ ಅನಿಸ್ತು, ಅದಕ್ಕೆ ಒಂದು 3 ಬಿಸ್ಕೆಟ್ ತಿನ್ಕೊಂಡೆ ಅಷ್ಟೇ. ಮತ್ತು ಮನೆಯವ್ರಿಗೆಲ್ಲ ಯೂಶ್ವಲಿ ಬೆಳಗ್ಗೆ ಹೊತ್ತೆ ಅಡುಗೆ ಮಾಡೋದು, ಬಟ್ ಬೆಳಗ್ಗೆ ಯಾವುದೋ ಗೊಜ್ಜಿತ್ತು ಅಂತ ಗೊಜ್ಜು ಥರ ಮಾಡಿಬಿಟ್ಟು ಮತ್ತು ಟಿಫನ್ ಮಾಡಿದ್ದೆ. ರಾತ್ರಿಗೆ ಮೊಸಪ್ಪು ಮಾಡೋಣ ಫ್ರೆಶ್ ಆಗಿ. ನಮ್ಮ ಮನೆ ಹತ್ರ ಸ್ವಲ್ಪ ಫ್ರೆಶ್ ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಆ ಥರನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮೊಸಪ್ಪು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಾ ಇರ್ತೀರ, ನೀವು ಆಂಧ್ರ ಸ್ಟೈಲಲ್ಲಿ ಯಾವ ರೀತಿ ಮೊಸಪ್ಪು ಮಾಡ್ತೀರಾ ಅಂತ. ನಾನು ಇವತ್ತು ಯಾವ ರೀತಿ ತೋರಿಸಿದ್ದೀನಿ ಅಲ್ಲ ಅದೇ ರೀತಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಪಪ್ಪು ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ವೆರೈಟಿಲಿ ಮಾಡ್ತಾರೆ, ಬಟ್ ಟಿಪಿಕಲ್ ಆಂಧ್ರ ಪಪ್ಪು ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಎಷ್ಟೊಂದು ಜನ ರೆಸಿಪೀಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇರ್ತೀರಾ. ಇನ್ಮೇಲೆ ರೆಸಿಪೀಸ್ನು ತೋರಿಸ್ತೀನಿ, ತೋರಿಸೋ ಜೊತೆಗೆ ಎಕ್ಸ್ಪ್ಲೇನು ಮಾಡ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ಕಂಪ್ಲೀಟಾಗಿ ನೋಡಿ ವೀಡಿಯೋನ. ನಿಮಗೆ ನಿಮ್ಮ ಲೈಫ್ ಸ್ಟೈಲ್ಗೆ ನೀವೇನೋ ಇಂಪ್ರೂವ್ ಮಾಡ್ಕೋಬೋದು, ಲೈಫಲ್ಲಿ ಏನೋ ಒಂದು ಬೆನಿಫಿಟ್ ಆಗುತ್ತೆ, ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು. ಈಗ ಯೂಟ್ಯೂಬಲ್ಲಿ ಹೊಸ ಒಂದು ರೂಲ್ಸ್ ಏನು ಅಂದರೆ ಹೈಪ್ ಪಾಯಿಂಟ್ಸ್ ಕೊಡ್ಬೋದು. ನಿಮಗೆ ಇಷ್ಟ ಆದರೆ ಹೈಪ್ ಪಾಯಿಂಟ್ಸ್ ಕೊಡ್ಬೋದು, ಲೈಕ್ ಮಾಡ್ಬೋದು, ಜೊತೆಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತಿನ ವ್ಲಾಗಲ್ಲಿ ಏನು ಅಂದರೆ, ಇವತ್ತಿನ ಕಮೆಂಟಲ್ಲಿ ನೀವು ಹೇಳಿ ಆಯಿತಾ, ಇನ್ನು ಯಾವ ಥರ ವೀಡಿಯೋ ಬೇಕು ನಿಮಗೆ, ಟಾಪಿಕ್ಸ್ನ ಹಾಕಿ. ಸುಮಾರು ಇದೂ ಅಷ್ಟೇ, ನಾನು ಎಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ. ಇದೂ ಕೂಡ ಒಬ್ಬರು ಕಮೆಂಟ್ ಮಾಡಿದರು, ಎಷ್ಟು ಕೆಲಸ ಇದ್ರು ಮೇಡಮ್, ಕೆಲಸ ಮಾಡಬೇಕು ಅಂತ ಮೂಡೇ ಬರಲ್ಲ, ನೀವು ಯಾವ ರೀತಿ ಕೆಲಸ ಮಾಡ್ಕೋತೀರಾ ಹೇಳಿ, ನಿಮ್ಮ ಎನರ್ಜಿ ಲೆವೆಲ್ಗೆ ತುಂಬ ಹ್ಯಾಟ್ಸ್ ಆಫ್ ಅಂತ ಹೇಳ್ತಿದ್ರು. ನಾನು ಇನ್ಫ್ಯಾಕ್ಟ್ ತುಂಬ ಲೇಸಿ ಆಗಿದ್ದೆ ಒಂದು ಕಾಲದಲ್ಲಿ. ಎಷ್ಟು ಲೇಸಿ ಆಗಿದ್ದೆ ಅಂದರೆ, ನಾನು ವರ್ಕಿಂಗ್ ಆಗಿರಲಿಲ್ಲಲ್ಲ, ಮನೇಲಿದ್ದಾಗ ತುಂಬ ಲೇಸಿ ಆಗಿ ಹೋಗಿದ್ದೆ. ನಾನು ಕೆಲಸ ಮಾಡಬೇಕು ಅಂತ ಅನಿಸ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಓದೋ ಹುಚ್ಚು ಜಾಸ್ತಿ, ಕೂತು ಗಂಟೆಗಟ್ಟಲೆ ಓದ್ತಾ ಇದ್ದೆ. ಓದು ಕೆಲಸ ಮಾಡಬೇಕು ಅಂದರೆ ಬೇಜಾರಾಗ್ತಿತ್ತು. ಬಟ್ ಆಮೇಲೆ ಹೋಗ್ತಾನೆ ಇಂಪ್ರೂವ್ ಮಾಡಿಕೊಂಡು ಆಮೇಲೆ ಗೊತ್ತಾಗಿದ್ದು, ಮದುವೆ ಆದಮೇಲೆ ಅದೆಲ್ಲ ನಡೆಯಲ್ಲ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಮಕ್ಕಳನ್ನ ನೋಡಬೇಕು, ಎಲ್ಲರ ಹೆಲ್ತ್ ನೋಡಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತಲ್ಲ, ಪರ್ಫೆಕ್ಟ್ ಅಂತ ಮಾಡೋಕ್ಕೆ ಹೋದರೆ ನಾವಿನ್ನು ಉಳಿಯೋಕ್ಕಾಗಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಎಲ್ಲ ನೀಟಾಗಿ ಬ್ಯಾಲೆನ್ಸಿಂಗ್ ಅನ್ನೋದು ಅದಕ್ಕೇನೆ. ಬ್ಯಾಲೆನ್ಸಿಂಗ್ ಅಂತ ಮಾಡಿದಾಗ ನಾನೇ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಆಗಲ್ಲ ಅದು. ಈಗ ಮನೇನ ನಾನು ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ, ಅನ್ಕಟ್ ಅಂತ ಏನೂ ಇಲ್ಲ ಆಯಿತಾ. ನಿಮ್ಗೆಲ್ಲರಿಗೂ ಗೊತ್ತು ಇನ್ನೂ ಮನೆ ಕರೆಕ್ಟಾಗಿ ಆರ್ಗನೈಸ್ ಆಗ್ತಾ ಇಲ್ಲ ಅಂತ. ಆಗುತ್ತೆ, ನಿಧಾನಕ್ಕಾಗುತ್ತೆ. ನೀವು ಈಗ ನನ್ನ ಲೈಫ್ ಸ್ಟೈಲ್ ನೋಡ್ತಾ ಇದ್ದೀರಲ್ಲ, ನಾನು ಕಂಪ್ಲೀಟಾಗಿ ಅದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತಲೇ ಕಂಪ್ಲೀಟಾಗಿ ಇಟ್ಟಿದ್ದೀನಿ ಆಯಿತಾ. ಸಂಜೆ ಬಂದಿದ ತಕ್ಷಣ ಎಷ್ಟು ಕೆಲಸ ಇರುತ್ತೆ ನೋಡಿ. ಜೊತೆಗೆ ಬಂದಿದ ತಕ್ಷಣವೇ ಟಿಫನ್ ಬಾಕ್ಸ್ಗಳು ಒಂದು 15-20 ಇರುತ್ತೆ ಆಯಿತಾ, ಅದನ್ನೆಲ್ಲ ತೊಳಿಬೇಕು. ಬೆಳಗ್ಗೆದು ತಿಂಡಿದು ಕೆಲವು ಸತಿ ತೊಳೆದು ಹೋಗಿದ್ರೆ ಇರಲ್ಲ, ಇಲ್ಲಾಂದರೆ ಅದು ಕೂಡ 90% ಇರುತ್ತೆ. ಬೆಳಗ್ಗೆ ಹೊತ್ತು ಮನೆ ಬೇಗ ಬಿಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರೋದ್ರಿಂದ ಪಾತ್ರೆ ಎಲ್ಲ ತೊಳಿತಾ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಬಂದಿದ ತಕ್ಷಣ ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಕುತ್ಕೋತೀನಿ. ಫಸ್ಟ್ ನನಗೆ ಕಿಚನ್ ಕ್ಲೀನ್ ಆಗಬೇಕು, ಸಿಂಕ್ ಖಾಲಿ ಆಗಬೇಕು. ಕೆಲವು ಸತಿ ಕುತ್ಕೊಂಡು ಪಾತ್ರೆ ತೊಳಿತೀನಿ, ಕೆಲವು ಸತಿ ನಿಂತ್ಕೊಂಡು ತೊಳಿತೀನಿ. ಈಗ ಚಳಿ ಅಲ್ವಾ, ಅದಕ್ಕೇ ಇಲ್ಲಿ ಬಿಸಿನೀರು ಬರುತ್ತೆ. ಒಂದು ಕಡೆ ಬಿಸಿನೀರು, ಇನ್ನೊಂದು ಕಡೆ ತಣ್ಣೀರು. ಅದೊಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಬಿಸಿನೀರಲ್ಲಿ ಆಟಾಡ್ಕೊತ ಪಾತ್ರೆ ತೊಳೆಯೋದು ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತಿದ್ರು ರಿಲ್ಯಾಕ್ಸಿಂಗ್ ಥರ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇರಬೇಕು ಅಷ್ಟೇ. ಸೊ ಮನೆ ತುಂಬ ಕೆಲಸ ಇದ್ದರೂ ಮೂಡಿಲ್ಲ, ನನಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ತುಂಬ ಕಷ್ಟ ಆಗೋದು ನಮಗೆ. ಸಿಂಕ್ ಪೂರ್ತಿ ಪಾತ್ರೆಗಳಿರುತ್ತೆ, ಬಕೆಟ್ ತುಂಬ ಬಟ್ಟೆಗಳಿರುತ್ತೆ, ಮಡ್ಚೋಂಥ ಬಟ್ಟೆಗಳು ಎಷ್ಟೊಂದಿರುತ್ತೆ, ತುಂಬ
ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸೋದು ಎಷ್ಟೊಂದು ಕೆಲಸಗಳಿರ್ತವೆ, ಆದರೂ ಕೂಡ ಮೂಡಿರಲ್ಲ. ಕೆಲವು ಸತಿ ಹೇಳಿದ್ನಲ್ಲ, ರೀಸನ್ನೇ ಇರಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಯಾರೋ ಏನೋ ಅಂದರು, ಯಾರೋ ಏನೋ ಸಿಚುವೇಶನ್ಸಿಂದ ಬೇಜಾರಾಗಿರುತ್ತೆ. ಮನ್ಸಿಗೆ ಬೇಜಾರಾದಾಗ ಇನ್ಫ್ಯಾಕ್ಟ್ ಕೆಲಸ ಮಾಡಬೇಕು ಅಂತ ಅನ್ಸಲ್ಲ, 100% ಸರಿ. ಬಟ್ ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಮೋಟಿವೇಟ್ ಮಾಡ್ಕೋಬೇಕು, ನನ್ನನ್ನು ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ. ನಾನು ಹೇಳಿದ್ನಲ್ಲ, ಇಷ್ಟು ಸುಸ್ತಾದ್ಮೇಲೆ ನೀವು ನಂಬಲ್ಲ, ಬಂದಿದ ತಕ್ಷಣ ಸುಮ್ಮನೆ ಮಲ್ಕೊಂಡು ಬೆಳಗ್ಗೆ ಎದ್ದೇಳಬೇಕು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಕಾರಲ್ಲಿ ಬರ್ಬೇಕಾದ್ರೆ, ಗಾಡೀಲಿ, ಬಸ್ಸಲ್ಲಿ, ಎಲ್ಲ ರೀತಿಲೂ ಬರ್ತಾ ಇದ್ದೀವಿ, ನಾವು ಓಡಾಡ್ತಾ ಇದ್ದೀವಿ. ಎಲ್ಲ ಓಡಾಡ್ಬೇಕಾದ್ರೂ ನಂಗೆ ಅನ್ಸೋದಷ್ಟೇ, ಮನೆಗೆ ಬಂದಿದ ತಕ್ಷಣ ಅಷ್ಟು ಸುಸ್ತಾಗಿರುತ್ತೆ, ಸುಮ್ಮನೆ ಮಲ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಇಷ್ಟೊಂದು ಮಾಡ್ತೀನಿ ನಾನು ಅಂದರೆ ಓನ್ಲಿ ಆ ಮೋಟಿವೇಟಿಂಗು, ಆ ವಿಲ್ ಪವರು, ಒಂಥರ ಜವಾಬ್ದಾರಿ. ಮದುವೆ ಆಗಿದ ತಕ್ಷಣ ಯಾವುದೇ ಹೆಣ್ಮಕ್ಳಿಗನ ಬಂದ್ಬಿಡುತ್ತೆ ಅದು. ಇಲ್ಲ ಮಾಡಬೇಕು, ನಮ್ಮನೆ ನಾನು ಮಾಡಲೇಬೇಕು, ನನ್ನ ಮೇಲೆ ಡಿಪೆಂಡೆನ್ಸ್ ಆಗಿರ್ತಾರೆ. ಈಗ ಹೇಗೆ ಒಬ್ರಿಗೊಬ್ರಿಗೆ, ನಾನು ನಮ್ಮ ಯಜಮಾನ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ, ನನ್ನ ಮಕ್ಕಳು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಮ್ಯೂಚುವಲಿ ನಾವು ಇಂಟರ್ ಡಿಪೆಂಡೆಂಟ್ ಆಗಿರ್ತೀವಿ ಆಯಿತಾ. ಆ ಜವಾಬ್ದಾರಿನ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೇಬೇಕು, ಆಗ ನಮ್ಗೊಂಥರ ಹ್ಯಾಪಿನೆಸ್ಸು. ಈಗ ಮಲ್ಕೊಂಡ್ರೂ ಸರಿಯಾಗಿ ನಿದ್ದೆ ಬರಲ್ಲ. ಕೆಲವು ಸತಿ ಬಂದಿದ ತಕ್ಷಣ ತುಂಬ ನನಗೆ ಮೈಗ್ರೇನ್ ಪ್ರಾಬ್ಲಮ್ ಬೇರೆ ಇದೆ, ತಲೆ ಹಿಂದೆ ಪಟ 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 ಹೊಡ್ಕೊಡ್ತಾ ಇರುತ್ತೆ. ಆ ಥರ ಇದ್ದಾಗ ಮುಲಾಜೆ ನೋಡಲ್ಲ, ಅರ್ಧ ಗಂಟೆ ಸಿಕ್ಕಾಪಟ್ಟೆ ನಿದ್ದೆ ಹೊಡಿತೀನಿ ನಾನು, ಎಚ್ಚರನೂ ಇರಲ್ಲ. ನನಗೆ ಆಗಲ್ಲ ಅಂದರೆ ಹೇಳ್ಬಿಡ್ತೀನಿ, ನಮ್ಮ ಹಸ್ಬೆಂಡ್ ಗೊತ್ತಾಗೋಗುತ್ತೆ ಮೈಗ್ರೇನ್ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಅಂತ. ಸೊ ನನಗೆ ಐಬ್ರೋ ಮೇಲೆ ಮತ್ತು ಹಿಂದೆ ಸಿಕ್ಕಾಪಟ್ಟೆ ನೋವು ಬಂದಾಗ ಮಲ್ಕೊಂಡು ಎದ್ದೇಳಲೇಬೇಕು, ಇಲ್ಲಾಂದರೆ ಇನ್ನಾಗಲ್ಲ. ಜಾಸ್ತಿ ಒಂಥರ ತಲೆ ಸುತ್ತು ಬಂದ್ಬಿಡೋದು, ಇದೆಲ್ಲ ಆಗುತ್ತೆ. ಒಂದು ಅರ್ಧ ಗಂಟೆ ಮಲ್ಕೊಂಡೆದ್ದು, ಜಾಸ್ತಿ ಮಾತಾಡಲ್ಲ ಟೈಮಲ್ಲಿ, ತುಂಬ ರಿಲ್ಯಾಕ್ಸಿಂಗ್ ಆಗಿ ನಿಧಾನಕ್ಕೆ ಕೆಲಸ ಮಾಡ್ಕೋತೀನಿ. ಆ ಥರ ತುಂಬ ಸ್ಟ್ರೇನು ನನಗೆ ಕೆಲವು ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿಬಿಡುತ್ತೆ. ಸ್ಟ್ರಾಂಗ್ ಸ್ಮೆಲ್ಲು, ಸರಿಯಾಗಿ ಊಟ ಮಾಡಿರಲ್ಲ, ಅಥವಾ ಏನಾದರೂ ಒಂದು ಜಿನೋಮೋಟೋ, ಗೋಬಿ ಮಂಚೂರಿ, ಅದು ಇದು ಎಲ್ಲ ತಿಂದಾಗ ಕೆಲವು ಮೂಮೆಂಟಲ್ಲಿ, ಆಮೇಲೆ ತುಂಬ ಹತ್ರ ಏನಾದರೂ ಟೆನ್ಷನ್ ಆದರೆ, ಕೋಪ ಬಂದಾಗ, ಕೆಲವು ಸರಿ ತುಂಬ ಕೋಪ ಬಂದಾಗ, ಇದಕ್ಕೆಲ್ಲ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಈ ನಡುವೆ ನಾನು ಸ್ವಲ್ಪ ಕೂಲಾಗಿ ಕಾಮಾಗಿ ಲೈಫ್ನ ಲೀಡ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಮೈಗ್ರೇನ್ ರೇಟ್ ಕಡಿಮೆ. ಫಸ್ಟ್ ಆದರೆ ವಾರಕ್ಕೊಂದು 4 ಸತಿ ಬರ್ತಿತ್ತು, ಈಗ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸತಿ ಬರುತ್ತೆ. ಟ್ರಾವೆಲಿಂಗ್ ನನಗೆ ಆಗೋದೇ ಇಲ್ಲ. ನಮ್ಮ ಮನೆಯವ್ರಿಗೆ ಸುಮ್ಮನೆ ರೇಗ್ಸೋದು ನಾನು. ಮತ್ತೆ ಎಲ್ಲರೂ ಆಲ್ ಇಂಡಿಯಾ ಟೂರ್ಗೆ ಹೋಗಿರಿ ಅಂದರೆ ಫುಲ್ಲು ಲುಕ್ ಕೊಟ್ಟು ನಗ್ತಾ ಇರ್ತಾರೆ ಅವರು. ಯಾಕೆಂದರೆ ನನ್ನ ಜೊತೆ ಟೂರು ಅಂದರೆ ಅವ್ರಿಗೆ ಕಷ್ಟ ಅಂದರೆ ಕಷ್ಟ, ನನಗೆ ಟೂರ್ ಅಂದರೆ ಆಗಲ್ಲ, ಫುಲ್ಲು ವಾಮಿಟಿಂಗ್ ಸೆನ್ಸೇಷನು. ಈಗ ಸ್ವಲ್ಪ ಪರವಾಗಿಲ್ಲ, ಟ್ಯಾಬ್ಲೆಟ್ಸ್ ಅದು ಇದು ತೊಗೊಂಡು ಕೂತ್ಕೊಂಡಿರ್ತೀನಿ, ಸುಮ್ಮನೆ ಏನು ವಾಮಿಟ್ ಏನು ಮಾಡಲ್ಲ. ಬಟ್ ಆ ಸೆನ್ಸೇಷನು ಇದೆಲ್ಲ ಒಬ್ಬೊಬ್ರಿಗೆ ಒಂದೊಂಥರ ಪ್ರಾಬ್ಲಮ್ ಇರುತ್ತೆ ಆಯಿತಾ. ಎಲ್ಲರೂ ಎಲ್ಲ ರೀತಿಯಲ್ಲೂ ಕರೆಕ್ಟ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಸುಮ್ಮನೆ ರೇಗ್ಸೋದು ಹೋಗ್ತಾ ಬರ್ತಾ, ಆಲ್ ಇಂಡಿಯಾ ಟೂರ್ ಕರ್ಕೊಂಡೋಗಿ ಅಂತ. ಅವ್ರು ಸುಮ್ಮನೆ ನನ್ನ ಮುಖ ನೋಡ್ತಾರೆ ಆಯಿತಾ. ಸೊ ಹೋಗೋಣ, ಎಲ್ಲ ಸರಿ ಹೋದ್ಮೇಲೆ, ಎಲ್ಲ ಜವಾಬ್ದಾರಿ ಎಲ್ಲ ಕಳೆದ್ಮೇಲೆ, ಮಕ್ಕಳದು ಎಲ್ಲ ಜವಾಬ್ದಾರಿ ಕಳೆದ್ಮೇಲೆ ನನಗೊಂದು ಆಸೆ ಇದೆ ಆ ಥರ ತಿರುಗಬೇಕು, ಮಾಡಬೇಕು ಅಂತ. ಬಟ್ ನನಗೆ ಟ್ರಾವೆಲಿಂಗ್ ಕಡಿಮೆನೇ ಇಷ್ಟ ಆಗಲ್ಲ ಆಯಿತಾ. ಮನೇಲೇ ನೆಮ್ಮದಿಯಾಗಿರ್ಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ನೋಡ್ತಾ ಇದ್ದೀರಲ್ವ, ಅಡುಗೆ ಮನೇಲೇ ಒಂದು ಟೇಬಲ್ ಹಾಕಿದ್ದೀನಿ, ಚೇರ್ ಹಾಕಿದ್ದೀನಿ, ನನ್ನ ಮಗಳಿಗೆ ಅಲ್ಲೇ ಓದಿಸ್ತಾ ಇರ್ತೀನಿ. ನನಗೆ ಎಂಥ ಗಿಲ್ಟು ಅಂದರೆ, ಒಂದು ನೆಟ್ಟಗೆ 2 ಅವರ್ಸ್ ಓದ್ಸೋಕ್ಕಾಗಲ್ಲ. ಈಗೆಲ್ಲ ಅಡುಗೆ ಎಲ್ಲ ಮಾಡಿ ಆಮೇಲೆ ನನ್ನ ಮಗಳನ್ನ ಅಟೆಂಡ್ ಮಾಡ್ತೀನಿ, ಅವಳಿಗೆ ಓದಿಸ್ತೀನಿ, ಬರೆಸ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅವಳಿಗೆ ಮಿನಿಮಮ್ ನನ್ನ ಒಂದು 3-4 ಅವರ್ಸ್ ಇಟ್ಕೋಬೇಕು ಆಯಿತಾ. ಅದರಲ್ಲಿ 3-4 ಅವರ್ಸಲ್ಲಿ ಅವಳು ಓದೋದು 2 ಅವರ್ ಅಷ್ಟೇ ಆಯಿತಾ. ಓಡಾಡೋದು, ಆ ಟೈಮಲ್ಲೇ ಸುಸ್ಸು ಬರುತ್ತೆ, ಆ ಟೈಮಲ್ಲೇ ನೀರು ಕುಡಿಬೇಕು ಅನಿಸುತ್ತೆ, ಏನೇನೋ ನೆನಪಾಗುತ್ತೆ. ಅವ್ರ ಅಪ್ಪನಿಗೆ ಹೋಗಿ ಮುತ್ಕೊಡ್ತಾಳೆ, ನನ್ನ ಹತ್ರ ಹಗ್ ಮಾಡ್ಕೊಡ್ತಾಳೆ, ಇಂಥದ್ದೇ ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ. ಸೊ ಅದಕ್ಕೆ ಒಂದು 3 ಅವರ್ಸ್ 4 ಅವರ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ 2 ಅವರ್ಸ್ ಓದಿರ್ತಾಳೆ. ಅಲ್ಲಿ ಅವಳಿಗೂ ಮ್ಯಾಥ್ಸ್ ಮಾಡಿಸ್ತಾ ಜೊತೆಗೆ ನನ್ನ ಕೆಲಸನೂ ಮಾಡ್ಕೋತಾ ಇರ್ತೀನಿ. ಅವಳಿಗೆ ಮೆಥಡ್ ಕಳಿಸ್ಕೊಡ್ತೀನಿ, ಈ ಥರ ಮಾಡು, ಈ ಥರ ಸಬ್ಟ್ರಾಕ್ಷನ್ನು ಹೇಳ್ಕೊಡ್ತಾ ಇದ್ದೆ, ಆ ಥರ ಮಾಡು ಅಂತ ಹೇಳ್ಕೊಟ್ರೆ ಅವಳು ನೀಟಾಗಿ ಮಾಡ್ತಿರ್ತಾಳೆ. ನಾನು ಚೆಕ್ ಮಾಡ್ತೀನಿ. ಜೊತೆಗೆ ಏನಾದರೂ ಅವಳಿಗೆ ಬೈ ಹಾರ್ಟ್ ಮಾಡಿಸ್ಬೇಕು ಅಂದರೆ ಒಂದು ಮೊಬೈಲ್ ಇದೆ, ಅದರಲ್ಲಿ ರೆಕಾರ್ಡ್ ಮಾಡಿ ಕೊಟ್ಬಿಡ್ತೀನಿ, ವಾಯ್ಸ್ ರೆಕಾರ್ಡ್, ವೀಡಿಯೋ ರೆಕಾರ್ಡ್ ಇದ್ದರೆ ಏನಾದ್ರು ಪ್ರೊನೌನ್ಸಿಯೇಷನ್ ಅವಳಿಗೆ ಕರೆಕ್ಟಾಗಿ ಬರಬೇಕು ಅಂದರೆ ವೀಡಿಯೋ ರೆಕಾರ್ಡಿಂಗ್ ಮಾಡಿಕೊಡ್ತೀನಿ. ದೂರ ಇಟ್ಟಿರ್ತೀನಿ, ಅದನ್ನು ನೋಡ್ತಿರ್ತಾಳೆ. ನನಗೆ ನಿಜವಾಗ್ಲೂ ಆಗ್ತಿಲ್ಲ, ಕೆಲವು ಸತಿ ನಾನೇ ಕುತ್ಕೊಂಡು ಪಕ್ಕದಲ್ಲೇ ಹೇಳ್ಕೊಡ್ತೀನಿ, ಕೆಲವು ಸತಿ ಆಗಲ್ಲ. ಸಣ್ಣ ಪುಟ್ಟ ರಿವೈಸ್ ಮಾಡಿಸ್ಬೇಕು ಅಂದರೆ ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಡ್ತೀನಿ, ನಾನೇ ಆನ್ಸರ್ ಹೇಳ್ಬಿಟ್ಟು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಡ್ತೀನಿ. ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಡಿಸ್ಟೆನ್ಸಲ್ಲಿ ಇಟ್ಟಿರೋದ್ರಿಂದ ಐಸ್ಗೂ ಏನೋ ಎಫೆಕ್ಟ್ ಆಗುತ್ತೆ, ಅವೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಆಯಿತಾ. ಬೇರೆದೆಲ್ಲ ನೋಡೋಕೆ ಕೊಡೋ ಬದಲು ಇಂಥವು ನೋಡೋಕೆ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅವಳು ಬರೀ ಸಂಡೇಸ್ ಅನ್ಸುತ್ತೆ ಒಂದು ಟೂನೂ ಇಲ್ಲ 1 ಅವರ್ ಇಟ್ಕೊಂಡಿರ್ತಾಳೆ. ಅದು ಈ ನಡುವೆ ಅಂತೂ ಸ್ಮಾರ್ಟ್ TV ಬಂದಿದೆ, ಅದನ್ನು ನೋಡ್ತಾಳೆ. ಒಂದು 10 ನಿಮಿಷ ಇಟ್ಕೊಂಡಿರ್ತಾಳೋ ಇಲ್ವೋ. ಆಮೇಲೆ ಬೇರೆ ಟೈಮಲ್ಲಿ ಅವಳಿಗೆ ಟೈಮೇ ಇರಲ್ಲ, ಎದ್ಲಾ ಮಲಗಿದ್ಲಾ ಅದೇ ಅಂತಿರ್ತಾಳೆ, ಅಮ್ಮ ನನಗೆ ನಿದ್ದೆ ಬರ್ತಿದೆ ಅಂತಿರ್ತಾಳೆ. ಅದಕ್ಕೆ ಫಸ್ಟ್ ಅವಳಿಗೆ ಓದಿಸಿ ಬಿಸಿ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಬೆಸ್ಟ್. ಸೊಪ್ಪುದು ಏನು ಅಂತ ಹೇಳ್ತಾ ಹೋಗ್ತೀನಿ. ಒಂದು ಕುಕ್ಕರ್ ತೊಗೊಂಡು, ಜೊತೆಗೆ ಇಲ್ಲಿ ಬರೀ ಪಾಲಕ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನನಗೆ ಚಕೋತ ಸೊಪ್ಪು ಸಿಕ್ಕಿಲ್ಲ, ನೀವು ಚಕೋತನೂ ಯೂಸ್ ಮಾಡಿ, ಡ್ರಾಸ್ಟಿಕ್ ಟೇಸ್ಟು
ಆಯಿತಾ. ಮೊಸೊಪ್ಪಿಗೆ ತುಂಬ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರುತ್ತೆ ಆಯಿತಾ. ಅಮ್ಮ ಹೇಳಿದ್ದು ಚಕ್ಕೋತ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಈವನ್ ಸಬ್ಸಿಗೆನೂ ಹಾಕಿದ್ರು, ನಮ್ಮ ಅತ್ತೆ ಮನೆ ಕಡೆಯಲ್ಲೆಲ್ಲ ಸಬ್ಸಿಗೆ ಹಾಕ್ತಾರೆ, ಮೆಂತ್ಯ ಸೊಪ್ಪು ಹಾಕ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಸ್ಬೆಂಡ್ ಅವ್ರ ಅಕ್ಕ ಮೊಸೊಪ್ಪು ಮಾಡಬೇಕಾದ್ರೆ ಮೆಂತ್ಯ ಅದೆಲ್ಲ ಹಾಕ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ ಆಯಿತಾ. ಬೇಳೆ ಮತ್ತು 4 ಜಾಮ್ ಟೊಮೊಟೊ, ನೀವು ಹುಳಿ ಟೊಮೊಟೊ ತೊಗೊಂಡು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ನೀಟಾಗಿ ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಈಗ ಧನಿಯಾ ಪುಡಿನ ಹಾಕಿದ್ದೀನಿ, ಇದಿಷ್ಟು. ಆಮೇಲೆ ಜೀರಿಗೆ 1.5 ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ನಾನು ಏನು ಹೇಳ್ತಿದ್ದೆ ಅಂದರೆ, ಇಲ್ಲಿ ಈಗೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀವಲ್ವ, ಅದು ಎಷ್ಟೆಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು. ಈವನ್ ಧನಿಯಾ ಪುಡಿನೂ ಮಿಸ್ ಮಾಡ್ಕೊಳ್ಳೋಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಹಾಕಿದರೆ. ಆಮೇಲೆ ಒಂದು 3/4 ದೊಡ್ಡ ಈರುಳ್ಳಿಯಲ್ಲಿ 3/4 ಭಾಗದಷ್ಟು ಹಾಕಿದ್ದೀನಿ. ನೆಕ್ಸ್ಟು 1-1.5 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, ಇದಿಷ್ಟನ್ನು ಹಾಕಿದ್ದೀನಿ. ಇದಕ್ಕೆ ಮೇನಾಗಿ ನೀರು ಹಾಕಿದ್ದೀನಲ್ಲ, ಇದಕ್ಕೆ ಮೇನಾಗಿ ಏನು ಅಂದರೆ ಬೆಳ್ಳುಳ್ಳಿ. ಒಂದು ಪಪ್ಪು ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಕುಕ್ಕರ್ಗೂ ಸುಲಿದಿರುವಂಥ ಬೆಳ್ಳುಳ್ಳಿ ಹಾಕಬೇಕು, ಜೊತೆಗೆ ಒಗ್ಗರಣೆಗೂ ಬೆಳ್ಳುಳ್ಳಿನ ಹಾಕಬೇಕು. ಮೇನೇ ಬೆಳ್ಳುಳ್ಳಿ ಆಯಿತಾ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಅದೊಂಥರ ಟೇಸ್ಟ್ ಬರುತ್ತೆ, ಬಟ್ ಅಥೆಂಟಿಕ್ ಸ್ಟೈಲಲ್ಲಿ ಆಂಧ್ರ ಸ್ಟೈಲ್ ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಲೇಬೇಕು, ಆಗಲೇ ಚೆನ್ನಾಗಿರೋದು. ಇದಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆನೂ ಹಾಕ್ತೀನಿ. ಏನಕ್ಕೆ ಅಂದರೆ ಅಲ್ಲಿ ಬೇಳೆ ಚೆನ್ನಾಗಿ ಬೇಯುತ್ತಂತೆ, ಅತ್ತೆ ಹೇಳ್ತಿರ್ತಾರೆ, ಅಮ್ಮ ಹೇಳ್ತಿರ್ತಾರೆ. ಸೊ ಅದಕ್ಕೇ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನೆಕ್ಸ್ಟ್ ಡೇಗೆ ಸ್ವಲ್ಪ ರವೆ ರೊಟ್ಟಿ ಮಾಡೋಣ ಅಂತ ಭಾಗ್ಯಲಕ್ಷ್ಮಿ ಅವ್ರದ್ದು ಮೀಡಿಯಮ್ ರವೆನ ತೊಗೊಂಡು ಅದನ್ನು ನೀರಲ್ಲಿ ತೊಳೆದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು. ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಬೆಳಿಗ್ಗೆ ಹೊತ್ತು ಟೈಮ್ ಇರಲ್ಲ, ಅರ್ಧ ಗಂಟೆಯಲ್ಲಿ ನೆನೆಯುತ್ತೆ, ಬಟ್ ಒಳ್ಳೆ ರಿಸಲ್ಟ್ ಸಿಗಲ್ಲ ನನಗೇನೋ ಪರ್ಸ್ನಲಿ. ಒಂದು ನೈಟ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಜಸ್ಟ್ ರವೆನ ತೊಳೆದು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಬೆಳಗ್ಗೆ ಅಷ್ಟೊತ್ತಿಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಬೆಳಗ್ಗೆ ಎದ್ದು ಸಣ್ಣಗೆ ಚಾಪ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟ್ ತುರಿದು ಹಾಕಿರೋದು, ಕಾಯಿ ತುರಿದು ಹಾಕಿರೋದು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ಹಾಕ್ಕೊಂಡು ಉಪ್ಪನ್ನ ಹಾಕಿ, ಅರಿಶಿನ ಹಾಕಿ, ಜೀರಿಗೆ ಇದಿಷ್ಟನ್ನು ಹಾಕಿ ರವೆ ರೊಟ್ಟಿ ಬಳಿತಾರಲ್ಲ, ಪ್ಯಾನ್ಗೆ ಬಳಿತಾರಲ್ಲ, ಆ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ನೆನೆಸ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ವ, ಒಂದು ಚಿಕ್ಕ ಸಾಂಬಾರೇ ಇರ್ಬೋದು, ಅದು ಹೆಂಗಸರಿಗೆ ಗೊತ್ತು ಅದೆಷ್ಟು ಟೈಮ್ ಹಿಡಿಯುತ್ತೆ ಅದೆಲ್ಲ ಅಂತ. ಜೊತೆಗೆ ಈ ಥರ ಶೂಟಿಂಗ್ ಮಾಡ್ಕೊಂಬಿಟ್ರೆ, ವಿಡಿಯೋ ಮಾಡ್ಕೋಬೇಕು ಅದು ಇದು ಯೂಟ್ಯೂಬ್ಗೆ ಅಂದರೆ 1 ಅವರ್ ಕೆಲಸ 2 ಅವರ್ ಆಗುತ್ತೆ. ನೀವು ಯೋಚನೆ ಮಾಡಿ ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಮನೆಗೆ ಬಂದಿದ ತಕ್ಷಣ ಅಂತ. ಇದು ಬಂದು ನನಗೆ 2 ಅವರ್ ಹಿಡ್ತಿದ್ದು ಅಡುಗೆ ಮಾಡೋಕ್ಕೆ. ಸೊ ವಿಡಿಯೋ ಮಾಡಿ ಎಲ್ಲ ಮಾಡೋದಕ್ಕೆ 3 ಅವರು. ಅವಳಿಗೂ ಮಧ್ಯದಲ್ಲಿ ಹೇಳ್ಕೊಡ್ತಾ ಇರಬೇಕು, ಜೊತೆಗೆ ಅದು ಇದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಸೊ ಅದೆಲ್ಲ ಒಂದು 4-5 ಅವರ್ಸ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನನ್ನ ಮಗಳು ಅದೇ ಹೇಳ್ತಿದ್ಲು, ನನ್ನ ಮಗಳು ಅಂತಿದ್ಲು, ಅಮ್ಮ ನಂಗೆ ಮಧ್ಯರಾತ್ರಿ ಎಚ್ಚರಾಗೋಗುತ್ತೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಓದ್ಕೋತೀನಿ, ಆಮೇಲೆ ಮಲ್ಕೋತೀನಿ ಅಂತ. ಆಗ ನಾನು ಹೇಳ್ತಾ ಇದ್ದೆ, ನನಗೆ ಯಾವಾಗ ಬೆಡ್ ಮೇಲೆ ದಿಮ್ ಮೇಲೆ ತಲೆ ಇಡ್ತೀನೋ ಎಚ್ಚರನೇ ಇರಲ್ಲ. 4 ಗಂಟೆ 4:15 5 ಗಂಟೆಗೆ ನಾನು ಏನು ಅಲಾರಾಮ್ ಇಟ್ಟಿರ್ತೀನಲ್ಲ, ಅಲ್ಲಿವರೆಗೂ ಎಚ್ಚರನೇ ಇರಲ್ಲ. ಅಷ್ಟು ಒಳ್ಳೆ ನಿದ್ದೆ ನನಗೆ. ಆ ಲೆವೆಲ್ಗೆ ನಿದ್ದೆ ಹೊಡಿತಾ ಇರ್ತೀನಿ, ಒಳ್ಳೆ ನಿದ್ದೆ ಬರುತ್ತೆ. ಲೈಫ್ ಆ ಥರ ಇರಬೇಕು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ಎಷ್ಟು ಜಂಜಾಟ ಇದು ಅಂತ ಸುಮಾರು ಜನಕ್ಕೆ ಅನಿಸ್ಬೋದು, ಬಟ್ ನಾನು ತುಂಬ ಖುಷಿಯಾಗಿದ್ದೀನಿ. ಇಷ್ಟು ಜಂಜಾಟದಲ್ಲಿ ತುಂಬ ಖುಷಿಯಾಗಿದ್ದೀನಿ. ಯಾರ ಬಗ್ಗೆ ಯಾರೇ ಅಂದರೂ ಕೂಡ, ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ರು ಕೂಡ, ಯಾರೇ ಹೊಟ್ಟೆ ಕಿಚ್ಚಿಬಿಟ್ರು ಕೂಡ, ಯಾರೇ ಅಂದರೂ ಕೂಡ, ನಿಮ್ಮ ಬಗ್ಗೆ ಯಾರೇ ಏನೇ ಅಂದ್ಕೊಂಡ್ರು ಕೂಡ ತಲೆ ಕೆಡಿಸ್ಕೋಬಾರ್ದು. ಅಷ್ಟು ಲೆವೆಲ್ಗೆ ಬ್ಯುಸಿ ಆಗಿಬಿಡ್ಬೇಕು ನೀವು. ಎಲ್ಲರೂ ನಮ್ಮವರೇ, ಎಲ್ಲ ಒಳ್ಳೇದಕ್ಕೆ, ಎಲ್ಲ ಪಾಸಿಟಿವ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಲೈಫ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗ ಸ್ವಲ್ಪ ಪುರ್ಸೊತ್ತಿಂದ ಇರ್ತಿರಲ್ಲ, ಆಗಲೇ ತಲೆಯಲ್ಲಿ ಹುಳಗಳನ್ನ ಬಿಟ್ಕೊಳ್ಳೋದು. ಈಗ ಕುಕ್ಕರ್ ಒಂದು 3 ವಿಸಿಲ್ನ ಕೂಗಿಸಿದ್ದೀನಿ. ಆ ರಸಂ ಪಾರ್ಟ್ ಏನಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಪಪ್ಪು ಮಸಿಯೋ ಕೋಲ್ ಇರುತ್ತಲ್ವ, ಈ ಥರ ಮಸಿಯೋ ಕೋಲಲ್ಲಿ ಚೆನ್ನಾಗಿ ತಿಕ್ಕೋಬೇಕು. ತುಂಬಾ ತಿಕ್ಕಬಾರ್ದು, ಹಾಗಂತ ಹಾಗೇನೂ ಬಿಡಬಾರ್ದು. ಒಂದು 80% ಚೆನ್ನಾಗಿ ತಿಕ್ಕೊಂಬಿಡ್ಬೇಕು. ನಾನು ಸ್ವಲ್ಪ ಕೆಲಸನ ಬರ್ಡನ್ ಕಡಿಮೆ ಮಾಡ್ಕೊಳ್ಳೋಕೆ ಸ್ವಲ್ಪ ಒಗ್ಗರಣೆ ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ. ಹಿಂಗನ್ನು ಹಾಕಿ ಮರಿಬೇಡಿ. ಒಗ್ಗರಣೆಗೆ ಎಣ್ಣೆ ಮತ್ತು ಸೆಕೆಂಡು ಜೀರಿಗೆ ಹಾಕಿ. ಎಣ್ಣೆ ಕಾದಿಲ್ಲ ಅಂದರೆ ಸಾಸಿವೆ ಹಾಕಿದ್ರೆ ಸಿಡಿಯಲ್ಲ, ಜೀರಿಗೆ ಹಾಕಿದ್ರೆ ಅಂಥದ್ದೇನೂ ಎಫೆಕ್ಟ್ ಆಗೋಲ್ಲ. ಸೊ ಎಣ್ಣೆ ಹಾಕಿದ್ಮೇಲೆ ನೆಕ್ಸ್ಟು ಜೀರಿಗೆ ಹಾಕಿ, ಸಾಸಿವೆ ಹಾಕಿ, ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ನೆಕ್ಸ್ಟು ಹಿಂಗು ಕಂಪಲ್ಸರಿ. ನೀವು ಬೆಳ್ಳುಳ್ಳಿ ಹಾಕಾದ್ಮೇಲೆ ಯಾವುದೋ ಟ್ರೈನ್ ಹಿಡಿಬೇಕು ಅನ್ನೋ ಲೆವೆಲ್ಗೆ ಅರ್ಜೆಂಟಾಗಿ ಈರುಳ್ಳಿನ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಒಂದು 30 ಸೆಕೆಂಡು ಅದು ಕೆಂಪಗೆ ಹಾಕಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಮಾಡೋ ಅಡುಗೆನ ಪ್ರೀತಿಯಿಂದ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ನಾನು ಮಾಡೋ ಪಪ್ಪು ನನ್ನ ದೊಡ್ಡ ಮಗಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅವಳು ಯಾವಾಗಲೂ 2 ಹೊಟ್ಟೆ ಆಗುತ್ತೆ ಅಂತಾರಲ್ಲ, ಹೊಟ್ಟೆ ತುಂಬ ತಿನ್ನೋದು ಅಂದರೆ ಪಪ್ಪುಗಳು ಮಾಡಿದಾಗ. ನೀವು ಎಷ್ಟು ನೋಡಿ, ನಮ್ಮ ಮನೇಲಿ ಪಪ್ಪೇ ಜಾಸ್ತಿ, ಬಸ್ಸಾರು ಪಪ್ಪು ಜಾಸ್ತಿ. ಆಮೇಲೆ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ, ಅದೇನೋ ತಳ ಹಿಡಿತೋ ಅದೆಲ್ಲ ಅನ್ಕೋಬೇಡಿ ಆಯ್ತು, ಅದು ಸರಿಗೆ ಇದೆ. ವಿಡಿಯೋದಲ್ಲಿ ಸ್ವಲ್ಪ ಇದಾಗಿದೆ, ಬಟ್ ನೀಟಾಗಿ ಆಗಿದೆ. ನೀವು ನೋಡ್ಬೋದು ಈಗ ಕರೆಕ್ಟಾಗಿ ಆಗಿದೆ ಕಲರೆಲ್ಲ. ಆಮೇಲೆ ತಿಕ್ಕೊಂಡಿರುವಂಥ
ಮೊಸಪ್ಪನ್ನ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಒಗ್ಗರಣೆನ ತೆಗೆದು ರಸಮ್ಗೆ ಹಾಕಿ. ಸೊ ರಸಮ್ಮು ರೆಡಿ. ನನ್ನ ಚಿಕ್ಕ ಮಗಳಿಗೆ ರಸಮ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ರಸಮ್ಮು ರೆಡಿ ಆಗೋಗುತ್ತೆ. ಈ ಕಡೆ ಪಪ್ಪುನೂ ರೆಡಿ ಆಗೋಗುತ್ತೆ. ಸ್ವಲ್ಪ ಕಾಯಿ ತುರ್ಕೊಂಡಿರಿ, ಫ್ರೆಶ್ಶಾಗಿ ತುರ್ಕೊಂಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೇನಾಗಿ ಕುಕ್ಕರ್ಗೆ ಹುಣಸೆಹಣ್ಣು ಹಾಕಬೇಕು. ನಾನು ಹೇಳಿಲ್ಲ ಅಂತ ಅನ್ಸುತ್ತೆ. ಹುಣಸೆಹಣ್ಣು ಹಾಕಿ ಆಮೇಲೆ ಈಗ ಕುದಿಯೋ ಸ್ಟೇಜಲ್ಲಿ ಸ್ವಲ್ಪ ಬೆಲ್ಲ, ಸ್ವಲ್ಪ ತುಪ್ಪ ಹಾಕಿದ್ರೆ ಒಂದು ಕುದಿ ಬಂದುಬಿಟ್ರೆ ಅಂತೂ ಸೂಪರ್ ಆಗಿರೋಂಥ ಪಪ್ಪು ರೆಡಿ. ಇದು ಬಂದು ಮುದ್ದೆಗೆ ಎಕ್ಸಲೆಂಟ್ ಕಾಂಬಿನೇಷನು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಜೊತೆಗೆ ಸಂಡಿಗೆ. ಸೊ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಒಂದು ಸಂಡಿಗೆ ಮಾಡೋಕ್ಕಾಗಲ್ವಾ, ಸಂಡಿಗೆನೂ ಕರೆದಿದ್ದೀನಿ ಮುಂದೆ ನೋಡಿ. ನೆಕ್ಸ್ಟ್ ಇನ್ನೂ ಮೂಡ್ ಇಲ್ಲ ಅಂದ್ಕೊಂಡ್ರೆ ನಿಮಗೆ ಮ್ಯೂಸಿಕ್ನ ಹಾಕ್ಕೊಳ್ಳಿ, ಒಳ್ಳೆ ಹಾಡುಗಳನ್ನ ಕೇಳ್ಕೊತ ಕೆಲಸ ಮಾಡಿ. ನೆಕ್ಸ್ಟ್ ನಿಮಗೆ ಏನು ಫೇವ್ರೆಟ್ ಐಟಮು, ಈಗ ಪಾತ್ರೆ ತೊಳೆಯೋಕ್ಕೆ ವಿಮ್ಮು, ಪ್ರಿಲ್ಲು, ಯಾವ್ದು ನಿಮ್ಗೆ ಇಷ್ಟ ಅದನ್ನು ತಂದು ಇಟ್ಕೊಳ್ಳಿ ಆಯಿತಾ. ಅದು ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ, ನಂದು ಯಾವ್ದಾನ ಇಷ್ಟ ಆಗಿರೋ ಪಾತ್ರೆ ತೊಳೆಯೋದಿಲ್ಲ ಅಂದರೆ ಊರೆಲ್ಲ ಹುಡುಕ್ತೀನಿ ನಾನು. ನನಗೆ ವಿಮ್ ಬೇಕು, ಪ್ರಿಲ್ ಬೇಕು, ಒಳ್ಳೆ ಲೆಮನ್ ಫ್ಲೇವರ್ ಬರ್ತಾ ಇರ್ಬೇಕು ನನಗೆ. ಆ ಥರ ಬಂದಾಗ ಅರೋಮಾ ಬರ್ತಾಯಿದ್ರೆ, ಒಳ್ಳೆ ಸ್ಮೆಲ್ ಬರ್ತಾಯಿದ್ರೆ ಚೆನ್ನಾಗಿ ನೀಟಾಗಿ ತಿಕ್ತೀನಿ ಆಯಿತಾ. ನೆಕ್ಸ್ಟ್ ಬಂದು ಟೈಮಿಂಗ್ಸ್ ನೋಡ್ಕೊಳ್ಳಿ. ನಿಮಗೆ ಯಾವ ಟೈಮಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ ಅಂತ ಅಂದ್ಕೊಂಡ್ರೆ ಆ ಟೈಮಿಂಗ್ ಮಾತ್ರ ನೀವು ಕೆಲಸಗಳನ್ನ ಮಾಡಿ. ನಿಮಗೆ ತುಂಬ ಸುಸ್ತಿದ್ದಾಗ, ನಿಮಗೆ ಮೂಡೇ ಇಲ್ಲ ಅಂದಾಗ ಕೆಲಸ ಮಾಡಬೇಕು ಅಂದ್ಕೊಂಡು ಡಿಮೋಟಿವೇಟ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಯಾವುದೋ ಒಂದು ಮೇಜರ್ ಕೆಲಸಗಳಿದ್ರೆ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣದಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ನಿನ್ನ ಮೂಡಿಲ್ಲ ಅಂದರೆ ನಿಮ್ಗೆ ಏನಿಷ್ಟ ಇಲ್ಲ 2 ಕೆಲಸನ ಕ್ಲಬ್ ಮಾಡಿ. ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋದು ಇಷ್ಟ, ನಿಮ್ಮ ರಿಲೇಟಿವ್ಸ್ ಜೊತೆ, ನಿಮ್ಮ ಅಮ್ಮನ ಜೊತೆ ಮಾತಾಡೋಕ್ಕೆ ಇಷ್ಟ ಅಂದರೆ ಇಯರ್ಫೋನ್ನ ಹಾಕ್ಕೊಳ್ಳಿ, ಬ್ಲೂಟೂತ್ನ ಹಾಕ್ಕೊಂಡು ಮಾತಾಡ್ಕೊತ ಈ ಕಡೆ ಪಾತ್ರೆ ತೊಳೆದ್ಬಿಡಿ, ಈ ಕಡೆ ಬಟ್ಟೆ ಮಡಚ್ಬಿಡಿ. ಇಲ್ಲ ಹಾಡುಗಳು ಕೇಳ್ಕೊತ ಕೆಲಸ ಮಾಡಿ, ಇಲ್ಲ ಟಿ ವಿ ನೋಡ್ಕೊತ ಕೆಲಸ ಮಾಡಿ. ಬಟ್ಟೆ ಮಡಚಿ, ಸೊಪ್ಪನ್ನ ಬಿಡಿಸಿ, ಇವೆಲ್ಲ ಸೊಪ್ಪು ಬಿಡಿಸೋದು, ಬೆಳ್ಳುಳ್ಳಿ ಬಿಡಿಸೋದು ನನಗೆ ತುಂಬ ಕಷ್ಟ ಆಯಿತಾ. ಅದನ್ನು ಟಿ ವಿ ನೋಡ್ಕೊತ ಮಾಡ್ಕೊಳ್ಳೋದು ನಾನು. ಆಮೇಲೆ ತುಂಬಾ ಕಂಬೈನ್ ಮಾಡೋಕ್ಕೆ ಹೋಗಬೇಡಿ. ಕೆಲವು ಸತಿ ಏನು ಅಂದರೆ 2-3 ಮಾಡೋಕ್ಕೆ ಹೋಗಿ ಯಾವ ಕೆಲಸನೂ ನೆಟ್ಟಕ್ಕೆ ಮಾಡೋಕ್ಕೆ ಹೋಗಲ್ಲ. ತುಂಬ ಕಷ್ಟದ ಕೆಲಸ ಅಂದರೆ ಅಡುಗೆ ಮಾಡೋದು ಕಾನ್ಸಂಟ್ರೇಷನಿಂದ ಮಾಡಬೇಕು. ಸೊ ಅದನ್ನು ನಿಧಾನಕ್ಕೆ 1 at a time ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಇನ್ನೂ ಸುಸ್ತಾಗ್ತಾ ಇದೆ ಅಂದರೆ ಯಾರ್ದಾನ ಹೆಲ್ಪ್ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ತುಂಬ ಸುಸ್ತಾಗ್ತಿದೆ ಅಂದರೆ ಬ್ರೇಕ್ಸ್ನ ತೊಗೊಳ್ಳಿ. ಒಂದು ಅರ್ಧ ಗಂಟೆ ಕೆಲಸ ಮಾಡಿ ಬ್ರೇಕ್ನ ತೊಗೊಳ್ಳೋದು, ಅಥವಾ ಕೆಲಸನ ಚೇಂಜ್ ಮಾಡ್ತಾ ಇರೋದು. ಸೊ ಈ ರೀತಿ ಒಂದು ರೊಟೀನ್ನ ಸೆಟಪ್ ಮಾಡಿಕೊಂಡು ಒಳ್ಳೆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಮೂಡು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಮೋಟಿವೇಶನ್ಗಿಂತ ಲೈಫಲ್ಲಿ ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಈ ಟೈಮ್ಗೆ ಇಷ್ಟು ಮುಗಿಸ್ಬೇಕು, ಹೇಗಾನ ಮಾಡಿ ನಾನು ಮಾಡಬೇಕು. ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಸಿ ಇಲ್ಲ ಲೈಫ್, ಯಾರ್ದೂ ಈಸಿ ಇರಲ್ಲ. ನಂದೇನೋ ನಾನೇ ದೊಡ್ಡದಾಗೇನೋ ಸಾಧಿಸ್ತಾ ಇದ್ದೀನಿ ಅಂತಲ್ಲ, ಪ್ರತಿಯೊಬ್ಬರ ಲೈಫು ಕಷ್ಟ ಇರುತ್ತೆ. ನಾವು ಅಂದ್ಕೊಳ್ಳೋದು ನಮ್ಮ ಜೀವನನೇ ತುಂಬ ಕಷ್ಟ ಅಂತ. ನಮಗಿಂತ 100ರಷ್ಟು ಕಷ್ಟ ತುಂಬ ಜನ ಅನುಭವಿಸ್ತಾ ಇರ್ತಾರೆ. ಸೊ ಅದಕ್ಕೆ ಆದಷ್ಟು ನಮ್ಮ ಲೈಫಿಗೆ ಇನ್ಫ್ಯಾಕ್ಟ್ ಈಸಿ, ಚಾಪರು, ಮಿಕ್ಸರು ಎಲ್ಲ ಬಂದಿದೆ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಆರಾಮಾಗಿ ಮೂಡ್ ತಂದ್ಕೊಂಡು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಊಟ, ಬ್ಯಾಟಿಂಗು, ನಾನಂತೂ ಒಂದು ತುತ್ತು ತಿಂದಿಲ್ಲ, ನನಗೆ ಟೆಂಪ್ಟು ಆಗಲ್ಲ. ನನಗೆ ತುಂಬ ಖುಷಿ ಏನು ಅಂದರೆ ಒಬ್ಬರಿಗೆ ಮಾಡಿ ಬಡಿಸೋದು. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟಾರೆ ಲೈಕ್ ಮಾಡಿಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.